ಹಾಯ್ ಹಲೋ ಅಂಡ್ ನಮಸ್ಕಾರ. ನಿಮಗೆಲ್ಲ ಯೂಟ್ಯೂಬ್ ಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನು ಜಾಮೂನ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ಕಡಿಮೆ ಐಟಮ್ಸ್ ಅಷ್ಟೇ ಬೇಕಾಗತ್ತೆ. ನಾನಿಲ್ಲಿ ಹೆಮ್ಟಿಯರ್ ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ, ಏಲಕ್ಕಿ, ಹಾಲು. ಹೇಗೆ ಮಾಡೋದು ಅಂತ ಈಗ ನೋಡೋಣ. ಇವಾಗ ಫಸ್ಟಿಗೆ ಬಾಣಲೆ ಇಟ್ಕೊಂಡಿದ್ದೀನಿ, ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ ಸಕ್ಕರೆ ಹಾಕ್ಕೊಳ್ಳೋಣ. ಇವಾಗ ನೀರು ಹಾಕೊಳ್ಳೋಣ. ಇದರಲ್ಲಿ 2 ಕಪ್ ನೀರು ಹಾಕೊಳ್ಳೋಣ. ಈ ಸಕ್ಕರೆ ಒಂದೆಳೆ ಪಾಕ ಬರೋಷ್ಟು ನಾವು ಕುದಿಸ್ಕೊಳ್ಳೋಣ. ಇದು ಒಂದೆಳೆ ಪಾಕ ಬರುವಷ್ಟು ನಾವು ಕುದಿಸ್ಕೊಳ್ಳೋಣ. ಇದು ಕುದಿಯೋ ಅಷ್ಟರಲ್ಲಿ ನಾವು ಜಾಮೂನ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಜಾಮೂನ್ ಮಿಕ್ಸ್ ಹಾಕೊಂಡಿದ್ದೀನಿ. ಇದನ್ನು ಹಾಲು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನೀರು ಹಾಕಲ್ಲ, ಇದಕ್ಕೆ ಬರೀ ಹಾಲು ಅಷ್ಟೇ ಹಾಕ್ತೀನಿ. ಹಾಲು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಈ ಕಲಸಿ ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಯಾವ ಥರ ಬರುತ್ತೆ ಅದಕ್ಕೆ ಇದನ್ನು ಜಾಮೂನ್ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಾವು. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಅಥವಾ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. ಅವಾಗ ಕೆಳಗಡೆ ಎಲ್ಲ ಅಂಟಲ್ಲ, ನಮಗೆ ತುಂಬ ಸಾಫ್ಟಾಗಿ ಇನ್ನು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಉಂಡೆ ಕಟ್ಟಿಟ್ಟಿದ್ದೀನಿ. ಇಷ್ಟು ಸಾಫ್ಟ್ ಇರಲಿ, ತುಂಬ ಗಟ್ಟಿನೂ ಬೇಡ. ಇದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಒಂದು 5 ಮಿನಿಟ್ ನೆನಿಲಿ ಅದು. ಇವಾಗ ಪಾಕ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ, ಏಲಕ್ಕಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಗಟ್ಟಿ ಆಗಲಿ. ಇದು ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ಜಾಮೂನ್ಗೆ ಚೆನ್ನಾಗಿರಲ್ಲ, ಸ್ವಲ್ಪ ನೀರು ಥರ ಇದ್ರೇ ಚೆನ್ನಾಗಿರುತ್ತೆ ಪಾಕ. ಇವಾಗ ಪಾಕ ಚೆನ್ನಾಗಿ ಕುದೀತಾ ಇದೆ. ಸಾಕು, ಈ ಥಿಕ್ನೆಸ್ ಬಂದರೆ ಸಾಕು. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಇಷ್ಟು ಸಾಕಾಗುತ್ತೆ ಜಾಮೂನ್ಗೆ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಇದು ಇವಾಗ 5 ಮಿನಿಟ್ ನೆಂದಿದೆ. ಇದನ್ನೆಲ್ಲ ಉಂಡೆ ಕಟ್ಕೊಳ್ಳೋಣ. ಉಂಡೆ ಕಟ್ಟೋ ಮೊದಲು ಸ್ವಲ್ಪ ಒಂದು ಸೈಡ್ಗೆ ತುಪ್ಪ ಹಾಕೋಬಿಡಿ, ಅವಾಗ ಚೆನ್ನಾಗಿ ನೈಸಾಗಿ ಬರುತ್ತೆ. ಸ್ವಲ್ಪ ನೀವು ಯಾವ ಸೈಜಸ್ ಬೇಕೋ ಆ ಸೈಜಸ್ಗೆ ಉಂಡೆ ಕಟ್ಕೊಳ್ಳೋಣ. 2 ಕೈ ಯೂಸ್ ಮಾಡಬೇಕಾಗತ್ತೆ. ಯಾವ ಕಡೆನೂ ಕ್ರ್ಯಾಕ್ ಆಗದೆ ಇರೋ ಥರ ಕಟ್ಕೊಳ್ಳಿ, ಯಾಕೆಂದರೆ ಇಲ್ಲಾಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಟೋಗ್ಬಿಡತ್ತೆ. ಓಕೆನಾ? ಈ ಸೈಜು ಮಾಡ್ಕೊಳ್ತಿದ್ದೀನಿ ನಾನು. ನೀವು ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ಇವಾಗೆಲ್ಲ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಆಯಿಲ್ಗೆ ಹಾಕೊಳ್ಳೋಣ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ಟವ್ ಆನ್ ಮಾಡ್ಕೊಳ್ಳೋಣ. ಎಣ್ಣೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದಿದೆ ಅನ್ನೋದಕ್ಕೆ ಸ್ವಲ್ಪ ಒಂದು ಸಣ್ಣ ಪೀಸ್ ಮಾಡ್ಕೊಂಡು ಹಾಕಿ ನೋಡಿ, ಗೊತ್ತಾಗುತ್ತೆ ಅವಾಗ. ಯಾಕೆಂದರೆ ತುಂಬ ಹೈ ಫ್ಲೇಮು ಇಟ್ಕೋಬೇಡಿ, ಮೀಡಿಯಮ್ ಆಗಿರಲಿ ಉರಿ, ಇಲ್ಲಾಂದರೆ ಬೇಗ ಸೀದೋಗ್ಬಿಡತ್ತೆ, ಒಳಗಡೆ ಎಲ್ಲ ಬೇಯಲ್ಲ. ಈಗ ಒಂದೊಂದೇ ಹಾಕೊಳ್ಳೋಣ ಉಂಡೆ. ಇದು ನನ್ನ ಮಗನಿಗೋಸ್ಕರ ಈ ಶೇಪ್ ಮಾಡಿದ್ದೀನಿ. ಅವನಿಗೆ ಸ್ವಲ್ಪ ಡಿಫ್ರೆಂಟ್ ಶೇಪ್ ಬೇಕು ತಿನ್ನೋದಕ್ಕೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿರುತ್ತೆ. ಈ ಲೆವೆಲ್ಗಾಗಲಿ, ಇಲ್ಲಾಂದ್ರೆ ಒಳಗಡೆ ಹಸಿ ಇರುತ್ತೆ. ಇದನ್ನೆಲ್ಲ ನಾವು ಪಾಕಕ್ಕೆ ಹಾಕೊಳ್ಳೋಣ. ಪಾಕ ಈಗಾಗಲೇ ತಣ್ಣಗಾಗಿರತ್ತಲ್ವ, ಹಾಗಾಗಿ ಇದು ಸ್ವಲ್ಪ ಬಿಸಿ ಇದ್ರೂ ಪರವಾಗಿಲ್ಲ, ಡೈರೆಕ್ಟಾಗಿ ಪಾಕಕ್ಕೆ ಹಾಕೋಬೋದು.
ಒಂದು ಸ್ವಲ್ಪ ಇದೆ, ಹಾಕ್ಕೊಬಿಡೋಣ. ಆದಷ್ಟು ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಅಂತೂ ಇಡಕ್ಕೆ ಹೋಗ್ಬೇಡಿ. ನಂಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಜಾಸ್ತಿ ಇಟ್ಕೊಬಿಟ್ರೆ ಏನಾಗುತ್ತೆ, ಮೇಲ್ಗಡೆ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ, ಒಳಗಡೆ ಮಾತ್ರ ಬೆಂದೇ ಇರಲ್ಲ. ಹಾಗಾಗಿ ಫ್ಲೇಮ್ ಮೀಡಿಯಮಲ್ಲಿ ಇರಲಿ. ಈಗ ಹಾಕಿದೀವಲ್ವಾ, ಹಾಕಿದ ತಕ್ಷಣ ಸ್ವಲ್ಪ ಕೆಳಗಡೆ ಇದು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತಲ್ಲೇ. ಮತ್ತೆ ಮಿಕ್ಸ್ ಮಾಡೋದು ಬೇಡ, ಒಂದು ಕಡೆ ಎಲ್ಲ ಚೆನ್ನಾಗಿ ಬೇಯಲಿ, ಆಮೇಲೆ ಉಲ್ಟಾ ಮಾಡೋಣ. ನೋಡಿ, ಕಮ್ಮಿಯಲ್ಲಿಟ್ಟರೆ ಮೀಡಿಯಮ್, ತುಂಬ ಕಮ್ಮಿನೂ ಬೇಡ ಫ್ಲೇಮು. ನೋಡಿ ಇಷ್ಟು ಚೆನ್ನಾಗಿ, ತುಂಬ ಟೈಮ್ ತೊಗೊಳತ್ತೆ ಬೇಯೋದಕ್ಕೆ. ಹಾಗಾಗಿ ಒಳಗಡೆ ನಮಗೆ ಹಸಿ ಹಿಟ್ಟು ಥರ ಸಿಗಲ್ಲ ಅದು. ಜಾಮೂನ್ ಮಾಡೋದು ಸಿಂಪಲ್ ಅಂತ ಅಂದ್ಕೊಳ್ತೀವಿ, ಬಟ್ ಎಷ್ಟೊಂದು ಜನಕ್ಕೆ, ನನಗೆ ಆಗಿರ್ಬೋದು, ಬಟ್ ಎಷ್ಟೊಂದು ಟೈಮ್ ತೊಗೊಳುತ್ತೆ ಮಿಸ್ಟೇಕ್ ಆಗಿ ಕರೆಕ್ಟ್ ಆಗೋದಕ್ಕೆ. ಹಾಗಾಗಿ ಯಾರು ಎಷ್ಟೇ ಕೇರಾಗಿ ಮಾಡಿದ್ರು ಏನೋ ಒಂದು ಮಿಸ್ಟೇಕ್ ಆಗಿಬಿಟ್ಟಿರತ್ತಲ್ವ. ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ. ನೀವು ಪಾಕಕ್ಕೆ ಹಾಕೋ ಮೊದಲು ಪಾಕ ಸ್ವಲ್ಪ ಬಿಸಿ ಇರಬೇಕು. ಇಲ್ಲ ಅಂತಂದರೆ ಇದು ಏನು ಡೈರೆಕ್ಟಾಗಿ ಎಣ್ಣೆಯಿಂದ ತೆಗಿತೀರಾ ಈ ಜಾಮೂನ್ನ, ಅದನ್ನು ಡೈರೆಕ್ಟಾಗಿ ಪಾಕಕ್ಕೆ ಹಾಕಿ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಬೇಗ ಸಾಫ್ಟ್ ಆಗುತ್ತೆ, ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು 5 ಮಿನಿಟ್ಗೆಲ್ಲ ಸಾಫ್ಟ್ ಆಗಿಬಿಡುತ್ತೆ. ನೋಡಿ ಇವಾಗೆಲ್ಲ ಪಾಕಕ್ಕೆ ಹಾಕಿಟ್ಟಿದ್ದೀನಿ. ಫಸ್ಟು ತೆಗೆದಿದ್ದು ನೋಡಿ ಆಲೆ ಎಷ್ಟು ಸಾಫ್ಟ್ ಆಗಿದೆ. ನೀವು ಎಣ್ಣೆಯಿಂದ ಡೈರೆಕ್ಟಾಗಿ ಹಾಕೋಬೋದು ಪಾಕಕ್ಕೆ, ಏನೂ ಪ್ರಾಬ್ಲಮ್ ಇಲ್ಲ. 5 ಮಿನಿಟ್ಗೆಲ್ಲ ನೆಂದು ಬಿಡುತ್ತೆ ಅದು. ಇದೆಲ್ಲ ಇವಾಗ ಹಾಕಿರೋದು, ಸ್ವಲ್ಪ ನೆನಿಬೇಕು. ಜಾಮೂನ್ ಇವಾಗ ರೆಡಿ ಇದೆ, ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾನು ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನನ್ನ ಮಗ ತುಂಬ ಫೋರ್ಸ್ ಮಾಡ್ತಾಯಿದ್ದ, ಅಮ್ಮ ಜಾಮೂನ್ ಮಾಡು ಅಂತ. ಹೇಗಿದ್ರು ಮಾಡ್ತಿದ್ದೀನಲ್ವ, ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಮತ್ತು ಇದ್ರ ಜೊತೆಗೆ ಇನ್ನೊಂದು ಒಬ್ಬರು ನನ್ನ VIP ಅವರು ತುಂಬ ಮಾತಾಡಬೇಕು ಜಾಮೂನ್ ಬಗ್ಗೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಅವ್ರಿಗೆ ತುಂಬ ಜಾಮೂನ್ ಅಂದರೆ ಇಷ್ಟ. ಅವ್ರು ಮಾತಾಡ್ತಾರೆ ನೋಡಿ. ಈ ಜಾಮೂನ್ ನಾನು ಟೇಸ್ಟ್ ಮಾಡಿ ಸೂಪರ್ ಆಗಿದೆ. ಪ್ಲೀಸ್ ಗಾಯ್ಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನಮ್ಮ ಅಮ್ಮನ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Amazing!